ಓಂ ಗುರುಭ್ಯೋ ನಮಃ ಹರಿ ಓಂ. ಸಮಸ್ತ ವೀಕ್ಷಕರಿಗೂ ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ವಾರ ಭವಿಷ್ಯ. ನಮಗೀಗ ವಾರ ಭವಿಷ್ಯದಲ್ಲಿ 23 ಆಗಸ್ಟ್ನಿಂದ 29 ಆಗಸ್ಟ್ ಗ್ರಹಗಳು ಯಾವ್ಯಾವ ರಾಶಿಗಳಲ್ಲಿದೆ ಅಂತ ನೋಡೋಣ. ಕುಜ ಮಿಥುನ ರಾಶಿಯಲ್ಲಿಯೂ, ಗುರು ಕರ್ಕ ರಾಶಿಯಲ್ಲಿಯೂ, ಬುಧ ಸೂರ್ಯ ಕೇತು ಇದು 3 ಸಿಂಹ ರಾಶಿಯಲ್ಲಿಯೂ, ಶುಕ್ರ ಮತ್ತು ಕನ್ಯಾ ರಾಶಿಯಲ್ಲಿದೆ. ಚಂದ್ರ ಇವ ನೋಡಿ ಮಕರ ಮತ್ತು ಕುಂಭದಲ್ಲಿ ಸಂಚಾರ ಮಾಡುತ್ತೆ ಈ ವಾರದಲ್ಲಿ. ಜೊತೆಗೆ ಶನೇಶ್ವರನು ಮೀನರಾಶಿಯಲ್ಲಿ ಸಂಚಾರ. ಇನ್ನು ಈ 28ನೇ ತಾರೀಕು ಈ ವಾರದಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತೆ. ನಮಗೆ ಅದಕ್ಕೆ ಪ್ರಭಾವ ಇಲ್ಲ. ಅವತ್ತೇ ದಿನ ಕೆಲವರು ವರಮಹಾಲಕ್ಷ್ಮಿನೂ ಆಚರಿಸ್ತಾರೆ. 21 ಶುಕ್ರವಾರ ಯಾರು ಆಚರಿಸಿಲ್ಲ, 28 ಶುಕ್ರವಾರ ಆಚರಿಸ್ತಾರೆ. ಹಾಗೆ ರಕ್ಷಾಬಂಧನ ನೋಡಿ, ಶ್ರೀಕೃಷ್ಣನು ಪಂಚ ಪಾಂಡವರೊಂದಿಗೆ ದ್ರೌಪದಿ ಸಮೇತ ಗಾಳಿಪಟ ಹಾರಿಸ್ತಾ ಇರ್ತಾರೆ. ಆಗ ಅವ್ರಿಗೆ ಬೆರಳುಗಳಿಗೆ ಗಾಯ ಆಗುತ್ತೆ. ಅದಕ್ಕೆ ದ್ರೌಪದಿ ತನ್ನ ವಸ್ತ್ರ ಹರಿದು ಅವ್ರಿಗೆ ರಕ್ಷಣೆ ಅಂದರೆ ಆ ಗಾಯಕ್ಕೆ ಕಟ್ಟಿರೋದ್ರಿಂದ ಅವತ್ತು ಕೃಷ್ಣ ರಕ್ಷಣೆ ಮಾಡೋಕ್ಕೆ ಒಪ್ಕೋತಾರೆ ಅಂತ. ಅಂದರೆ ದುಶ್ಯಾಸನ ಸೀರೆಯವರು ಸಹಾಯ ಹೊಂದಿರ್ತಾರೆ. ವಿಶೇಷವಾಗಿ ಈ ಕಥೆಗಳಿಂದ ರಕ್ಷಾಬಂಧನ ಶುರುವಾಯಿತು ಅಂತ. ಸೊ ಹ್ಯಾಪಿ ರಕ್ಷಾಬಂಧನ, ಹ್ಯಾಪಿ ವರಮಹಾಲಕ್ಷ್ಮಿ. ಸೊ ಗ್ರಹಣಗಳದ್ದು ಪ್ರಭಾವ ಇಲ್ಲ ಈ ವಾರದಲ್ಲಿ. ಈಗ ನೆಕ್ಸ್ಟು ನಮಗೆ ಗೋಚಾರ ಫಲಗಳನ್ನು ತಿಳ್ಕೊಳ್ಳೋಣ. 12 ರಾಶಿದು ವಾರ ಭವಿಷ್ಯ. ಧನುರ್ರಾಶಿ ನೋಡಿ, ಧನುರ್ರಾಶಿಯವರಿಗೆ ಚಂದ್ರ ಸಂಚಾರ 2 ಮತ್ತು 3ನೇ ಮನೆಯಲ್ಲಿ ಅಷ್ಟಮಾಧಿಪತಿ ಆಗುತ್ತೆ. ಸೊ ಆಕಸ್ಮಿಕ ಧನಲಾಭನೂ ಇದೆ, ಬಟ್ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಅಷ್ಟಮದಲ್ಲಿ ಗುರು ಸಂಚಾರ, ನಿಮ್ಮ ರಾಶ್ಯಾಧಿಪ 8ನೇ ಮನೆ ಸಂಚಾರ ಮಾಡ್ತಾ ಇದೆ ಅಂತಂದಾಗ ಆರೋಗ್ಯದ ಕಡೆ ಗಮನನೂ ವಹಿಸಬೇಕು. ಸಣ್ಣ ಪುಟ್ಟ ದುಃಖ ಕೊಡುವಂಥ ಚಾನ್ಸ್ ಇರುತ್ತೆ. ಗುರುಗೆ ಪರಿಹಾರ ಮಾಡ್ಕೊಳ್ಳಿ. ಅರಿಶಿಣ ಅಡುಗೆಯಲ್ಲಿ ಯೂಸ್ ಮಾಡೋದು, ಚಂದನ ಅಥವಾ ಅರಿಶಿಣದ ತಿಲಕ ಇಟ್ಕೊಳ್ಳೋದು, ಅಥವಾ ನೀವು ಶಿವನ ಆರಾಧನೆ ಮಾಡೋದು, ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗೋದು, ಇದೆಲ್ಲ ನಿಮಗೆ ಗುರುವಿನ ಪರಿಹಾರ ಆಗುತ್ತೆ. ಹಾಗೆ ಭಾಗ್ಯದಲ್ಲಿ ಕೇತು ಇದ್ದರೆ ಕೇತುಗೂ ಪರಿಹಾರ ಬೇಕು. ಇಲ್ಲಾಂದರೆ ಅದೃಷ್ಟಗಳಲ್ಲಿ ಕೊರತೆ ನಿಧಾನ ಆಗುತ್ತೆ. ಸೊ ಕೇತುಗೋಸ್ಕರ ಗಣೇಶನ ಆರಾಧನೆ, ಬೀದಿ ನಾಯಿಗೆ ಆಹಾರ ಅಥವಾ ಧ್ಯಾನ ಮಾಡೋದು, ಇದೆಲ್ಲ ನಿಮಗೆ ಕೇತುಗೆ ಪರಿಹಾರ ತಂದುಕೊಡುತ್ತೆ. ಸೊ ಓವರ್ ಆಲ್ ತಗೊಂಡ್ರೆ ಧನುರಾಶಿಯವರಿಗೆ ಚೆನ್ನಾಗಿದೆ ರೀತಿಗಳು. ಆರೋಗ್ಯ ಕಡೆ ಗಮನ ಹರಿಸಿ ಒಳ್ಳೆದಾಗಿ. ಮಕರ ರಾಶಿ ನೋಡಿ, ಮಕರ ರಾಶಿಯಲ್ಲಿ ಚಂದ್ರ ನಿಮ್ಮ ರಾಶಿಯಲ್ಲೇ ಸಂಚಾರ, 2ನೇ ಮನೆಯ ಸಂಚಾರ ವಾರಾಂತ್ಯದಲ್ಲಿ. ರಾಶಿ ಮೇಲೆ ಗುರುವಿನ ದೃಷ್ಟಿ, ಕುಜನೂ ಬಂದು ಸೇರ್ಕೊಂಡಿರ್ತಾನೆ ಮುಂದೆ ಬರುವ ತಿಂಗಳಲ್ಲಿ. ಸೊ ಈಗಿದವರೆಗೂ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿದೆ. ಮುಂದಿನ ತಿಂಗಳಲ್ಲಿ ಕುಜ ಕನೆಕ್ಟ್ ಆದಾಗ ಮದುವೆ ಕೂಡ ಚೆನ್ನಾಗಿದೆ ಮಕರ ರಾಶಿಯವರಿಗೆ. ನೋಡಿ, ಮಕರ ರಾಶಿನೂ ಭೂತತ್ವ, ಕನ್ಯಾ ರಾಶಿನೂ ಭೂತತ್ವ. ಸೊ ಹಾಗಾಗಿ ಶುಕ್ರ ಮತ್ತು ನಮಗಿಲ್ಲಿ ಚಂದ್ರ ಕನೆಕ್ಟ್ ಆಗಿರೋದ್ರಿಂದ ಶುಭ ಕಾರ್ಯಗಳಿಗೆ ಅನುಕೂಲ, ಶುಭ ಕಾರ್ಯಕ್ಕೆ ಖರ್ಚಾಗುತ್ತೆ. ನೋಡಿ, ಇನ್ನು ಮಕರ ರಾಶಿಯವರಿಗೆ ಭಾಗ್ಯದಲ್ಲಿ ಬುಧ ಮತ್ತು ಸೂರ್ಯ ಇದೆ. ಹಾಗಾಗಿ ಅದೃಷ್ಟಗಳು ಇನ್ನು ಚೆನ್ನಾಗಿ ಮುಂದುವರಿಯುತ್ತೆ. ಇನ್ನು ಮುಂಬರೋ ದಿನಗಳಲ್ಲಿ ಕೆಲಸ ಅಧಿಕಾರ ಸಿಗುವಂಥ ಚಾನ್ಸ್ ಹೆಚ್ಚಾಗಿ ಕಾಣುತ್ತೆ. ಒಳ್ಳೆಯದಾಗಿ. ನೋಡಿ, ಕುಂಭರಾಶಿಯವರಿಗೆ 12ರಲ್ಲಿ ಚಂದ್ರ ಇದ್ದಾಗ ಖರ್ಚು ಹೆಚ್ಚಿಗೆ ಕಾಣುತ್ತೆ. ಜೊತೆಗೆ ಕುಂಭರಾಶಿಯವರಿಗೆ ಏನಾಗುತ್ತೆ, ನಿಮ್ಮ ರಾಶ್ಯಾಧಿಪ 2ರಲ್ಲಿ ವಕ್ರಿಯಾಗಿದೆ. ಸೊ ಆರೋಗ್ಯದಲ್ಲಿ ಚಿಂತೆ, ಹಣಕಾಸಿನಲ್ಲಿ ಚಿಂತೆ. ಸಪ್ತಮದಲ್ಲಿ ಕೇತು ಇದ್ದರೆ ಪತಿ ಅಥವಾ ಪತ್ನಿ ಆರೋಗ್ಯದಲ್ಲಿ ಚಿಂತೆ. ಈಗ ವಿಶೇಷ ಏನಂದರೆ ಕುಜ ನಿಮಗೆ ನೆಕ್ಸ್ಟ್ ತಿಂಗಳಲ್ಲಿ 6ನೇ ಮನೆಗೆ ಹೋದಾಗ ಕೆಲಸದಲ್ಲಿ ಅಭಿವೃದ್ಧಿ ತುಂಬ ಚೆನ್ನಾಗಿದೆ. ಈಗ ಅಷ್ಟಮದಲ್ಲಿ ಬುಧ ಅನುಕೂಲ ಮಾಡಿಕೊಡುತ್ತೆ. ಅಂದರೆ ವ್ಯಾಪಾರ, ವ್ಯವಹಾರ, ವಿದ್ಯಾಭ್ಯಾಸಕ್ಕೆ ಚೆನ್ನಾಗಿ ಅನುಕೂಲ ಮಾಡಿಕೊಡುತ್ತೆ. ಬಟ್ ಹಣಕಾಸು ಏನಾಗುತ್ತೆ, ಚಿಂತೆ ಕಾಡುತ್ತೆ ನಿಮಗೆ. ಹಾಗಾಗಿ ಅಷ್ಟಮದಲ್ಲಿರುವಂಥ ಸೂರ್ಯ ಅಷ್ಟೊತ್ತರಲ್ಲಿ ಹೇಳ್ಕೊಳ್ಳಿ. ಸೂರ್ಯ ಉದಯಕ್ಕೆ ಎದ್ದು ಅರ್ಘ್ಯ ಕೊಡೋದು ಅಥವಾ ಗೋಧಿ ದಾನ ಮಾಡೋದು, ಇದೆಲ್ಲ ನಿಮಗೆ ಸೂರ್ಯನ ಪರಿಹಾರ ಆಗುತ್ತೆ. ಓವರ್ ಆಲ್ ತಗೊಂಡ್ರೆ ಕುಂಭರಾಶಿಯವರಿಗೆ ಶುಕ್ರನಿಂದ ವಿಶೇಷ ಫಲ ಇದೆ. ಯಾಕಂದರೆ ಶುಕ್ರ ಈಗ ಭಾಗ್ಯದಲ್ಲಿ ಸಂಚಾರ ಮಾಡ್ತಾರೆ. ಅಷ್ಟಮದಲ್ಲಿ ಬುಧ ಕೂಡ ಅನುಕೂಲ ಮಾಡಿಕೊಡುತ್ತೆ. ಸೂರ್ಯನದೊಂದು ಪರಿಹಾರ, ಶನೈಶ್ಚರ 2 ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಈ ವಾರದಲ್ಲಿ ಶುಭ ಫಲ ಹೆಚ್ಚಿಗೆ ಮಾಡ್ಕೋಬೋದು. ಒಳ್ಳೆಯದಾಗಲಿ. ಮೀನರಾಶಿ ನೋಡಿ, ಮೀನರಾಶಿಗೆ 11ರಲ್ಲಿ ಸಂಚಾರ ಚಂದ್ರ. ವಾರದ ಮೊದಲನೇ ಭಾಗ ತುಂಬ ಚೆನ್ನಾಗಿದೆ. ವಾರಾಂತ್ಯದಲ್ಲಿ 12 ಖರ್ಚು ಜಾಸ್ತಿ, ಅದರಲ್ಲೂ ವಿಶೇಷವಾಗಿ ಮಕ್ಕಳ ವಿಚಾರದಲ್ಲಿ. ಹಾಗಾಗಿ ಚಂದ್ರ ಶಾಂತಿ ಮಾಡ್ಕೊಳ್ಳಿ. ನೋಡಿ, ಚಂದ್ರನಿಗೆ ಪರಿಹಾರ ಏನು ಅಂದರೆ ಅನ್ನದಾನ ಅಥವಾ ಅಕ್ಕಿ ಪಾಯಸ ಮಾಡೋದು, ಅಥವಾ ತಾಯಿ ಆಶೀರ್ವಾದ ತೊಗೊಂಡು ಕೆಲಸ ಮಾಡೋದು, ಅಥವಾ ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯೋದು, ಇದೆಲ್ಲ ನಿಮಗೆ ಚಂದ್ರನ ಪರಿಹಾರ ಆಗುತ್ತೆ. ಸಮುದ್ರ ಸ್ನಾನ ಮಾಡೋದು, ಅಥವಾ ದಿನ ಬೆಳಗ್ಗೆ ಎದ್ದು ಚೆನ್ನಾಗಿ ಸ್ನಾನ ಮಾಡೋದೇ ಒಂದು ಚಂದ್ರನ ಪರಿಹಾರ, ನಿಮ್ಮ ಆರೋಗ್ಯ ಕ್ಲೆನ್ಸಿಂಗ್ ಆಗುತ್ತೆ ಅಂತ. ನೆಕ್ಸ್ಟ್ ಮೀನರಾಶಿಯವರಿಗೆ ಸಪ್ತಮದಲ್ಲಿ ಬುಧ ಮತ್ತು ಸೂರ್ಯ. ಸೊ ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ. 4ನೇ ಮನೆಯಲ್ಲಿ ಸಪ್ತಮದಲ್ಲಿ ಕೇಂದ್ರದಲ್ಲಿರೋದ್ರಿಂದ ಹೆಚ್ಚಿಗೆ ಲಾಭ ನಿರೀಕ್ಷಿಸಬಹುದು ಮೀನರಾಶಿಯವರಿಗೆ. ಇಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಮೀನರಾಶಿಯವರು. ಶನೈಶ್ಚರ ನಿಮ್ಮ ಜನ್ಮದಲ್ಲೇ ಇರೋದೊಂದೇ, ಬಟ್ ಆದರೂ ಕೂಡ ಗುರು ಬಲ ಇದ್ದು ಗುರುವಿನ ದೃಷ್ಟಿ ಬೀಳ್ತಿರೋದ್ರಿಂದ ಬ್ಯಾಲೆನ್ಸ್ ಮಾಡ್ತೀರಾ. ಆ ಧೈರ್ಯ ನಿಮ್ಮಲ್ಲಿದೆ.
ಆ ಸಹನೆ ನಿಮ್ಮಲ್ಲಿದೆ ಅಂತ ಮೀನರಾಶಿಯವ್ರಿಗೆ ಗೊತ್ತಾಗುತ್ತೆ. ಜೊತೆಗೆ ಮೀನರಾಶಿಯವರಿಗೆ ಶನಿಶ್ಚರನಂತೂ ಪರಿಹಾರ ಬೇಕು. ಹನುಮಾನ್ ಚಾಲಿಸ ಹೇಳೋದು, ರಾಮರಕ್ಷಾ ಸ್ತೋತ್ರ ಹೇಳೋದು, ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಯಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಒಂದು 21 ಬರ ಹೇಳ್ಕೊಳ್ಳಿ. ಖಂಡಿತ ನಿಮಗೆ ಅದು ಅನುಕೂಲ ಮಾಡ್ಕೊಳುತ್ತೆ. ಓವರಾಲ್ ಹಾಕೊಂಡ್ರೆ ಮೀನರಾಶಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಒಳ್ಳೆಯದಾಗಿ ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.